ಸ್ವಾಗತ. ಎಪಿಎಸ್ ಎಜುಕೇಷನಲ್ ಟ್ರಸ್ಟ್ ಎಪಿಎಸ್ ಪದವಿ ಪೂರ್ವ ಹಾಗೂ ಪದವಿ ಕಲೆ ಮತ್ತು ವಾಣಿಜ್ಯ ಸಂಜೆ ಕಾಲೇಜು ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಬಿಪಿ, ಶುಗರ್, ಸಾಮಾನ್ಯ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ, ಕಣ್ಣಿನ ತಪಾಸಣೆ, ಹಲ್ಲಿನ ತಪಾಸಣೆ, ಸ್ತ್ರೀ ಸಂಬಂಧಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ತಪಾಸಣೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರತಿ ವರ್ಷ ರಕ್ತದಾನ ಶಿಬಿರ ನಡೆಯುತ್ತೆ, ಆರೋಗ್ಯ ಶಿಬಿರನೂ ನಡೆಯುತ್ತೆ. ಜೊತೆಗೆ ನಾನು ಸುದರ್ಶನ್ ಅಂತ ಹೇಳಿ ಕಾಲೇಜಿನ ಪ್ರಾಂಶುಪಾಲರು ಮಾತಾಡ್ತಿದ್ದೀನಿ. ನಾನು ಇಲ್ಲೇ ಓದಿದ್ದೆ, ಆ್ಯಕ್ಚುಲಿ ಇಲ್ಲೇ ನಾನು ಪಾಠ ಮಾಡ್ತಿದ್ದೀನಿ. ಈಗ ಪ್ರತಿ ವರ್ಷ ಈ ರೀತಿಯ ರಕ್ತದಾನ ಶಿಬಿರ ಮಾಡ್ತೀವಿ. ಒಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ರಜನಿಕಾಂತ್ ಹೆಸರಲ್ಲಿ ನಾವು ಇದನ್ನು ಕೂಡ ಮಾಡ್ತೀವಿ. ಇದನ್ನು ರಜನಿಕಾಂತ್ ಅವ್ರ ಕಡೆಯಿಂದ ನಮಗೆ ಹೋದ್ಸಲಿ ಇದು ಬಂತು, ನನ್ನ ಹೆಸರಲ್ಲಿ ಮಾಡೋದಾದರೆ ನಾನು ಒಂದಿಷ್ಟು ಇದು ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ಅವ್ರ ಹೆಸರಲ್ಲೂ ಕೂಡ ಮಾಡ್ತಿದ್ದೀವಿ. ಅವ್ರ ಹೆಸರು ಇವ್ರ ಹೆಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಸುತ್ತಮುತ್ತ ಇರುವ ಜನಕ್ಕೆ ಮತ್ತು ಪಬ್ಲಿಕ್ಗೆ, ನಮ್ಮ ವಿದ್ಯಾರ್ಥಿಗಳ ಪೋಷಕರಿಗೆ, ಪಬ್ಲಿಕ್ಗೆ, ಅಲುಮ್ನಿ ಹಳೆ ವಿದ್ಯಾರ್ಥಿಗಳಿಗೆ, ಇವರಿಗೆಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳಿ ಈ ರೀತಿಯ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ನಾವು. ಇದಕ್ಕೆ ಸಾಕಷ್ಟು ಬೆಂಬಲ ಇದೆ, ನಮಗೆ ಪ್ರೋತ್ಸಾಹ ಇದೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ಪಬ್ಲಿಕ್ ಕಡೆಯಿಂದ.
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಕಾಲೇಜು ತುಂಬ ಹಳೆ ಕಾಲೇಜ್ ನಮ್ಮದು. ಎಲ್ಲರೂ ಹೇಳೋದು ರಜನಿಕಾಂತ್ ಓದಿದ್ದು ಅಂತೆಲ್ಲ ಹೇಳ್ತಾರೆ, ಬಟ್ ರಜನಿಕಾಂತ್ ಓದಿದ್ದಕ್ಕಿಂತ ಹೆಚ್ಚಾಗಿ MN ವ್ಯಾಸರಾವ್ ಥರದ ಸಿನಿಮಾದ ಲೇಖಕರಾಗ್ಬೋದು, ವಿಜಯಮ್ಮ ಅಂತ ಹಿರಿಯ ಪತ್ರಕರ್ತೆ ಓದಿದಂಥ ಕಾಲೇಜು, ಟೆನ್ನಿಸ್ ಕೃಷ್ಣ ಓದಿದಂಥ ಕಾಲೇಜು. ಇಲ್ಲಿ ಓದ್ದವ್ರು ಹಲವಾರು ಜನ ಇವತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಉನ್ನತ ಸ್ಥಾನದಲ್ಲಿರುವಂಥವರು ಸಿಗ್ತಾರೆ. ಅದರಲ್ಲೂ ಭಾಳ ವಿಶೇಷವಾಗಿ ಟೀಚಿಂಗ್ ಹೋಗಿರುವಂಥವರು ಹೆಚ್ಚು ಜನ ಸಿಗ್ತಾರೆ. ಟೀಚಿಂಗ್ ಹೋಗಿರುವಂಥವ್ರು ಇದ್ದಾರೆ, ಬಿಸ್ನೆಸ್ ಮೆನ್ಗಳಿದ್ದಾರೆ, ಕವಿಗಳಿದ್ದಾರೆ, ನಾಟಕಕಾರಿದ್ದಾರೆ, ಕಲಾವಿದರಿದ್ದಾರೆ. ಸುಚೇಂದ್ರ ಪ್ರಸಾದ್ ಆ ರೀತಿಯ ನಮ್ಮೊಬ್ಬ ಕಲಾವಿದ, ಇಲ್ಲಿಂದ ಹೋದಂಥ ಕಲಾವಿದ. ಸೊ ಆ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಹೋಗ್ತಾರೆ. ಭಾಳ ವಿಶೇಷ ಏನು ಅಂತಂದರೆ ಇಲ್ಲಿ ಹಗಲೊತ್ತು ದುಡಿತಾರೆ ಇವರೆಲ್ಲ, ಹಗಲೊತ್ತು ಕೆಲಸ ಮಾಡಿಕೊಂಡು ಸಂಜೆ ಹೊತ್ತು ಬಂದು ಓದ್ತಾರೆ. ಸೊ ಹಾಗಾಗಿ ಇವರಿಗೆ ಬೇರೆ ವಿದ್ಯಾರ್ಥಿಗಳಿಗಿಂತ ನಮ್ಮ ವಿದ್ಯಾರ್ಥಿಗಳು ಭಾಳ ವಿಭಿನ್ನವಾಗಿ ನಿಲ್ತಾರೆ ಸಮಾಜದಲ್ಲಿ ಅನಿಸುತ್ತೆ. ಅವರು ಸ್ವಂತ ದುಡಿದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ವಿದ್ಯೆಯನ್ನು ಅವರೇ ಪಡ್ಕೊಂಡು ಸಮಾಜದಲ್ಲಿ ಬೆಳೀತಾ ಹೋಗ್ತಾರೆ. ಹಾಗಾಗಿ ಇದು ವಿಶಿಷ್ಟವಾದ ಕಾಲೇಜು, ವಿಭಿನ್ನವಾದ ಕಾಲೇಜು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿ ನಾಗರಾಜ್ ಅಂತ. ಐ ಆಮ್ ಆಲ್ಸೋ ಎನ್ ಓಲ್ಡ್ ಸ್ಟೂಡೆಂಟ್ ಆಫ್ APS ಈವ್ನಿಂಗ್ ಕಾಲೇಜ್. ವೆನ್ ದಿ ಸನ್ ಸೆಟ್ಸ್, ದಿ ಎಜುಕೇಷನಲ್ ಆಪರ್ಚುನಿಟಿ ಫಾರ್ ದಿ ಈವ್ನಿಂಗ್ ಕಾಲೇಜ್, ದಿ ಸನ್ ರೈಸಸ್ in the new horizons of opportunity for education, and this is a unique institution where people who are working for a living are looking forward for a better quality of life after enhancing their education. ಶಾಲಾ ಸಂಜೆ ಕಾಲೇಜು ಇದು 6 ದಶಕಗಳ ಹಿಂದೆ ಪ್ರಾರಂಭ ಆಗಿದ್ದು. ನಮ್ಮ ಫೌಂಡರ್ ಅನಂತಾಚಾರ್ ಅವರು, ಅವರ ದೂರದೃಷ್ಟಿ ಹೇಗಿತ್ತು ಅಂತ ಹೇಳಿದ್ರೆ, ಅವರೇ ಸಂಪಾದನೆ ಮಾಡಿಕೊಂಡು ಅವರೇ ಕಾಲ ಮೇಲೆ ನಿಂತ್ಕೋಬೇಕು, ಅವರೇ ಎಜುಕೇಷನ್ ಮಾಡಬೇಕು ಅಂತ ಈ ಸಂಜೆ ಕಾಲೇಜು ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಫಸ್ಟ್ ಟೈಮು ಈವ್ನಿಂಗ್ ಕಾಲೇಜ್ ಓಪನ್ ಆಗಿದೆ ಆಚಾರ್ಯ ಪಾಠಶಾಲೆಯಲ್ಲಿ. ಇದೇ ಆಚಾರ್ಯ ಪಾಠಶಾಲೆ ಸಂಜೆ ಕಾಲೇಜು ಬಹಳ ಶ್ರದ್ಧೆಯಿಂದ ಎಲ್ಲ ಉದ್ಯೋಗಸ್ಥರಿಗೆ ಬೆಳಿಗ್ಗೆ ಉದ್ಯೋಗ ಮಾಡಿಕೊಂಡು ಸಂಜೆ ಬಂದು ಅವ್ರ ಪಾಠ ಕಲಿಯೋದಕ್ಕೆ ಇದು ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ. ಇದು 60 ದಶಕಗಳಿಂದ ಬರ್ತಾ ಇದೆ, 60 ವರ್ಷಗಳಿಂದ. ಇದು ನಮ್ಮ ಸುದರ್ಶನ್ ಅವರು ಪ್ರಿನ್ಸಿಪಲ್ಲು, ಮತ್ತು ಸಿ ನಾಗರಾಜ್ ಅವರು ಚೇರ್ಮನ್ ಆಫ್ ದಿ ಗವರ್ನಿಂಗ್ ಕೌನ್ಸಿಲ್ ಇದ್ದಾರೆ. ಸೊ ಇಲ್ಲಿ ಅತ್ಯುತ್ತಮವಾಗಿ ಅವರು ತುಂಬ ಶ್ರದ್ಧೆಯಿಂದ ಬಂದು ಶ್ರಮ ಪಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಇವತ್ತಿನ ದಿನ ಈ ರಕ್ತ ದಾನ ಮಾಡೋದಕ್ಕೆ ನಮ್ಮ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಅದೇ ಇವತ್ತು ಕಾಲೇಜಿನ ಒಂದು ಕಾಲೇಜ್ ಡೇ ಅಂತ ಅಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಿಂದ ಅಲ್ಯೂಮಿನಿ ಮೀಟ್ ಕೂಡ ಆಗ್ತಾಯಿದೆ. ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ. APS ಕಾಲೇಜು ಮೊದಲು KG-ಯಿಂದ PG ಇದ್ದಿದ್ದು ಇವಾಗ ಪ್ರೀ ಸ್ಕೂಲಿಂದ PhD ತನಕ ಆಗಿದೆ. ಇಲ್ಲಿ 10,000 ಜನದ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ 600 ತನಕ ಇದು ಪೀಪಲ್ ಫ್ಯಾಕಲ್ಟಿ ಆರ್ ದೇರ್. ಸೊ ಈಸ್ ಗೋಯಿಂಗ್ ಇನ್ ಗ್ರೇಟ್ ಸ್ಪೀಡ್. ಆ್ಯಂಡ್ ಇನ್ನು 10 ವರ್ಷದಲ್ಲಿ ಸೆಂಟಿನರಿ ಆಗೋದಿದೆ. ಸೊ ಕಮ್ 2035 ವಿಲ್ ಬಿ ಸೆಲೆಬ್ರೇಟಿಂಗ್ ದಿ ಸೆಂಟಿನರಿ. ಎಲ್ಲ ಥರ ಉತ್ತೇಜನ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಆರೈಕೆ ಅಂತ ಹೇಳ್ತಾರೆ, ಪ್ಯಾಲಿಯೇಟಿವ್ ಕೇರ್ ಅಂತಂದರೆ ಇವಾಗ ಲಾಂಗ್ ಟರ್ಮ್ ಇಲ್ನೆಸ್ ಅಥವಾ ಒಂದು ಟರ್ಮಿನಲ್ ಇಲ್ನೆಸ್ ಇರೋವಂಥ ಪೇಷಂಟ್ಗೆ, ಅಂದರೆ ಹಾಸಿಗೆ ಹಿಡ್ದಿರೋಂಥ ಕಾಯಿಲೆ ಆಗಿರುತ್ತೆ ಅವರಿಗೆ, ಇಲ್ಲ ಸೀರಿಯಸ್ ಇಲ್ನೆಸ್, ಲಾಂಗ್ ಟರ್ಮ್ ಇಲ್ನೆಸ್, ಕ್ರಾನಿಕ್ ಇಲ್ನೆಸ್, ಈ ರೀತಿ ಅಂದರೆ ದೀರ್ಘಕಾಲದಿಂದ ಅವರು ಬಳಲ್ತಾ ಇರ್ತಾರೆ ಯಾವುದೋ ಒಂದು ವ್ಯಾಧಿಯಿಂದ, ಅವರಿಗೆ ನಾವು ಉಪಶಮನ ಆರೈಕೆ ಅಂತ ಕಂಫರ್ಟ್ ಕೇರ್ ಕೊಡ್ತೀವಿ. ಸೊ ಜನರಲ್ ಹಾಸ್ಪಿಟಲ್ಸಲ್ಲಿ ನಾವು ಅಕ್ಯೂಟ್ ಕೇರ್ ಕೊಡ್ತೀವಿ. ಸೊ ಅದೇ ನಮ್ಮ ಪ್ಯಾಲಿಯೇಟಿವ್ ಕೇರ್ ಅಂತಂದರೆ ಪೇಷಂಟ್ ಫೋಕಸ್ ಜಾಸ್ತಿ, ನಮಗೆ ಅಕ್ಯೂಟ್ ಕೇರ್ಗಿಂತ ಫೋಕಸ್ ಕಂಫರ್ಟ್ ಕೇರೇ ನಾವು ಜಾಸ್ತಿ ಮಾಡೋದಿರುತ್ತೆ. ಸೊ ಅದೇ ಪ್ಯಾಲಿಯೇಟಿವ್ ಕೇರ್. ಸೊ ನಮ್ಮದು ಹೋಮ್ ಬೇಸ್ಡ್ ಪ್ಯಾಲಿಯೇಟಿವ್ ಕೇರ್ ಸ್ವಾಮಿ ವಿವೇಕಾನಂದ ಅವ್ರದ್ದು ಯೂಶಲಿ ಫ್ರೀ ಆಫ್ ಕಾಸ್ಟ್. ನಾವು ಯಾವುದೇ ಸರ್ವಿಸ್ಗೆ, ನಮ್ದು ಏನು ಸರ್ವಿಸ್ ಇರುತ್ತೆ, ಫಿಸಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಪೇಯ್ನ್ ಮ್ಯಾನೇಜ್ಮೆಂಟ್, ಸಿಂಪ್ಟಮ್ ಮ್ಯಾನೇಜ್ಮೆಂಟ್ ಏನಿದೆನೋ, ಅಥವಾ ನಾವೀಗ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೊಡೋದಾಗಲಿ, ಇದೆಲ್ಲ ನಮ್ಮದು ಫ್ರೀ ಆಫ್ ಕಾಸ್ಟೇ ಇರುತ್ತೆ. ಸೊ ಅದರಿಂದನೇ ನಮಗೆ ಬೇರೆ ಪ್ಯಾಲಿಯೇಟಿವ್ ಕೇರ್ಗಿಂತ ನಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ ಹೋಮ್ ಬೇಸ್ಡ್ ಪ್ಯಾಲಿಯೇಟಿವ್ ಕೇರಲ್ಲಿ ಫ್ರೀ ಆಫ್ ಕಾಸ್ಟ್, ಯಾವುದೂ ಚಾರ್ಜಸ್ ಇರಲ್ಲ ನಮಗೆ. ಎಲ್ಲರೂ ಶುಭೋದಯ. ಈ ದಿನ APS ಈವ್ನಿಂಗ್ ಕಾಲೇಜಿನಲ್ಲಿ ವಿಶೇಷವಾದ ದಿನ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಆರೋಗ್ಯ ಶಿಬಿರ. ಅನುಪಮ ಮೇಡಮ್ ಹಾಗೂ ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರ ಹೆಸರು ಸುದರ್ಶನ್ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಸತತವಾಗಿ 5-6 ವರ್ಷದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಆರೋಗ್ಯ ಜೊತೆಗೆ ಶೈಕ್ಷಣಿಕದಲ್ಲಿ ಈವ್ನಿಂಗ್ ಕಾಲೇಜಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಕ್ಯಾಂಪನ್ನು ಮಾಡ್ತಾ ಇರೋದು ಒಂದು ಮಹತ್ತರವಾದ ಮೈಲಿಗಲ್ಲು, ಹೆಜ್ಜೆ ಅನ್ಕೋತೀನಿ. ಈ ಥರ ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸಿ ಆರೋಗ್ಯದ ಅರಿವು ಮೂಡಿಸೋ ಕಾರ್ಯಕ್ರಮ, ರಕ್ತದಾನ ಶಿಬಿರಗಳನ್ನ ಏರ್ಪಡಿಸ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈದ್ಯಾಧಿಕಾರಿಗಳಿಗೆ, ವಿಶೇಷವಾಗಿ ಕ್ಯಾಂಪ್ ಕೋರ್ಡಿನೇಟರ್ ಸುರೇಶ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.
ಲಯನ್ ಮನೋಜ್ ಕುಮಾರ್, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಲಯನ್ಸ್ ಇಂಟರ್ನ್ಯಾಷನಲ್, ಡಿಸ್ಟ್ರಿಕ್ಟ್ 317A. ಆಚಾರ್ಯರ ಎತ್ತರಕ್ಕೆ ಏರದೇ ಇರುವಂಥ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದರೆ ನಮಗೆ ಆಶ್ರಯ ನೀಡಿದಂತಹ ಈ ಸಂಸ್ಥೆ ಆಚಾರ್ಯ ಪಾಠಶಾಲಾ ಸಂಜೆ ಕಾಲೇಜು. ಸಂಜೆ ಅನ್ನೋದಕ್ಕೆ ಹೆಚ್ಚು ಅಡಿಗೆರೆ ಹಾಕಿದೆ. ಯಾಕೆಂತಂದರೆ ಅನ್ಯಾನ್ಯ ಕಾರಣಗಳಿಗೆ ಬೇರೆ ಬೇರೆ ವಲಯದಿಂದ ಬಂದಂಥವ್ರು ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಸಾಯಂಕಾಲ ಅಥವಾ ರಾತ್ರಿಯವರೆಗೆ ಓದಿ ಬೆಳಗಿನ ಅವಧಿಯಲ್ಲೆಲ್ಲ ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯದು. ಈಗ ಅನೇಕ ವಸಂತಗಳ ನಂತರ, ಅಂದರೆ ಕೆಲವು ದಶಕಗಳ ನಂತರ ಮತ್ತೆಲ್ಲ ಸ್ನೇಹಿತರು ಅಪೂರ್ವವಾಗಿ ಸೇರುವಂಥ, ಅಂದರೆ ಪೂರ್ವ ವಿದ್ಯಾರ್ಥಿಗಳ ಅಪೂರ್ವ ಸಮ್ಮಿಲನ ಇದು. ವಿದ್ಯಮ್ಮ ಆಕಾಶವಾಣಿ ಕೆಲಸ ಮಾಡ್ತಿದ್ರು ಸಹ ಭದ್ರತೆಯಿಂದ ಬಂದಿರ್ತಾರೆ. ಪಿಳ್ರಾಯು, ನಮ್ಮ ಗೋಪಾಲರು, ಈಗ ರಾಜಕಾರಣದಲ್ಲಿ ಹೆಸರಾಗಿರುವಂಥ ನಮ್ಮ ಕಥಗಳು, ಅಥವಾ ನಮ್ಮ ಕುಬೇರರು, ಹೆಸರಿಗೆ ಕುಬೇರರು ಆದರೆ ಬಡವರು. ಆ ಥರದಲ್ಲಿ ಶ್ರೀಮಂತಮ್ಮ ಅಂತ ಪಾಪ ಮನೆ ಕೆಲಸದವ್ರು ಇರ್ತಾರೆ. ಅಂಥವ್ರು ಇವರು ನಮ್ಮ ಕುಬೇರರು. ಈ ಥರ ಯಾವ ಈ ಥರದ ನಲ್ಮೆಯ ಗೆಳತಿಯರು ನಾವು ಹೀಗೆ ಮಾತಾಡ್ಸ್ಬಿಟ್ರು. ಅಂತಿಮವಾಗಿ ನಮಗೆ ವಿದ್ಯಾ ಋಣವನ್ನು ಕೊಟ್ಟಂತಹ ಈ ತಾಣಕ್ಕೆ ನಾವು ಮರಳಿ ಬಂದಾಗ ಇದು ಮಾತೃ ಸಂಸ್ಥೆ ನಮ್ಮೆಲ್ಲರಿಗೆ ಪುಣ್ಯಾತ್ಮರು. ನನಗೆ ಗೊತ್ತಿರೋ ಹಾಗೆ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿ ಹಾಕಿ ನೋಡಿದಾಗ ಗೊತ್ತಾಗೋದು ಏನು ಅಂತಂದರೆ, ಬೆಂಗಳೂರಲ್ಲಿ ಇದ್ದದ್ದು ಕೇವಲ 2, ಅದರಲ್ಲೂ ಪ್ರತಿಷ್ಠಿತರಿಗೆ ಅಂತ, ಬುದ್ಧಿವಂತರಿಗೆ ಮತ್ತು ಪ್ರತಿಷ್ಠಿತರಿಗೆ ಇದ್ದದ್ದು ನ್ಯಾಷನಲ್ ಕಾಲೇಜು. ಅದನ್ನು ಬಿಟ್ಟರೆ ಆಚಾರ್ಯ ಪಾಠಶಾಲೆ ಮಾತ್ರವೇ ಶಾಲಾ ದಿನಗಳಿಂದ ಹಿಡಿದು ಕಾಲೇಜಿನವರೆಗೆ, ಕಾಲೇಜು ಶಿಕ್ಷಣದವರೆಗೆ ಎಲ್ಲರಿಗೂ ಆಶ್ರಯ ಕೊಟ್ಟಂಥ ಮಹತ್ವ ತಾಣ ಇದು. ಕಲ್ಲು ಕಟ್ಟಡ ಗಮನಿಸ್ಕೊಳ್ಳೋಣಂತೆ ಅಷ್ಟೇ ಸದೃಢವಾಗಿ, ಅಷ್ಟೇ ಇವತ್ತು ಗುರುವಂದನೆ ಮಾಡಿದ್ವಿ ನಾವು. ಈ ಗುರುವಂದನೆಯೂ ಸಹ ನಾವು ಅವರಿಂದ ಮತ್ತೆ ಗುರು ಯಾವಾಗಲೂ ಪ್ರತಿ ಬಾರಿಯೂ ಪ್ರತಿ ಹಂತದಲ್ಲಿಯೂ ನಮಗೆ ಪಾಠ ಮಾಡ್ತಲೇ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ, ಇವತ್ತು ಸಹ ಆ ಗುರುಗಳು ಸಹ ತಮ್ಮ ಆಶ್ರಯದಾತರನ್ನು ನೆನೆದದ್ದು. ತಾವು ಏರಿದ ಏಣಿಯನ್ನು ಅವರು ನನಗೆ ಕೊಟ್ಟಂಥ ನಿಯುಕ್ತಿ ಪತ್ರ ಇದೆಯಲ್ಲ, ಅದನ್ನು ಪೂಜ್ಯ ಆಚಾರ್ಯರಾದಂಥ ನಮ್ಮ ಆಚಾರ್ಯರೇನಿದ್ರು ಅವರ ಚಿತ್ರದೊಟ್ಟಿಗೆ ನಾನು ಈ ಪತ್ರವನ್ನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಅವೆಲ್ಲೂ ನಮಗೆ ನಿಜವಾದ ಪಥರ್ಷಿಯದು ಮತ್ತು ಮಾದರಿ ನನಗನ್ಸುತ್ತೆ. ಇದರ ಆದರ್ಶಗಳನ್ನು ಮೆರೆದಂಥ ಈ ತಾಣದಲ್ಲಿ ನಾವೆಲ್ಲರೂ ಕಲಿತೆವು ಮತ್ತು ಇಲ್ಲಿ ಈಗ ಕಲಿತೆವು ಅನ್ನೋದೇ ನಮಗೆಲ್ಲರಿಗೂ ನಿಜವಾದ ಭಾಗ್ಯದ ಸಂಗತಿ. ಈ ಭಾಗ್ಯ ನಿರಂತರವಾಗಿ ತಗ್ತಾ ಇರಲಿ. ಬರುವ ತಲೆಮಾರುಗಳು ಏನಿದೆ, ಅವರು ತಲೆಮಾರು ತಕ್ಷಣ ತಲೆಯನ್ನು ಮಾರು, ಗುಣಮಟ್ಟ ಅಂದರೆ ಗುಣವನ್ನೇ ಮಟ್ಟ ಹಾಕುವ ಅಲ್ಲ, ಅದು ನಿಜವಾದ ಅರ್ಥದಲ್ಲಿ ಪೀಳಿಗೆಗಳು ಏಳಿಗೆ ಆಗಬೇಕು ಅಂತ ಹೇಳಿದ್ರೆ ತಾವು ಕಲಿತು ಹೋದ ಈ ಸಂಸ್ಥೆಗಳಿಗೆ ಹಿಂತಿರುಗುವಂಥ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡುವಂತಾಗ್ತಿರಲಿ. ನಿರಂತರವಾಗಿ ಅವರು ಸಂಪರ್ಕವನ್ನು ಇಟ್ಕೊಳ್ಳಿ. ಈ ಗೆಳೆತನ ಈಗ ನಮ್ಗೆ ಕಾಣಿಸ್ತಾ ಇದೆ. ಈ ಥರದ ಗೆಳೆತನವನ್ನು ಅವರು ಎಲ್ಲರೂ ತಮ್ಮ ವೃಂದ, ತಮ್ಮ ವ್ಯೂಹ ಮತ್ತು ತಮ್ಮ ಸಾಹಚರ್ಯ, ತಮ್ಮ ಸಾನ್ನಿಧ್ಯ ಇವುಗಳೆಲ್ಲ ಇಟ್ಕೊಂಡಿರ್ತಾರೆ. ಆ ಎಲ್ಲರಿಗೂ ಒಳಿತಾಗ್ತಿರಬೇಕು ಅಂದರೆ ಇದೊಂದು ಕೇವಲ ಶೈಕ್ಷಣಿಕ ಸಂಸ್ಥೆ ಅಥವಾ ಆಚಾರ್ಯ. ಅದಕ್ಕೆ ಹೇಳಿದೆ ಮೊದಲನೇ, ಶಿಕ್ಷಕರು ಆಚಾರ್ಯರ ಎತ್ತರಕ್ಕೆ ಇರೋದು ಬಹಳ ಕಡಿಮೆ. ಆದರೆ ಆ ನಿಜವಾದ ಅರ್ಥದಲ್ಲಿ ಆಚಾರ್ಯರಾಗಿದ್ದಂಥ ಆಚಾರ್ಯ ಪಾಠಶಾಲೆ ಕಲಿಸಿದಂಥ ಅನೇಕ ಗುರುಗಳು ಇವತ್ತು ಬಾಳ ಸಂಜೆಯನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಿದ್ದಾರೆ. ನಾವೆಲ್ಲರೂ ಒಂದು ದಿನ ಬಾಳ ಸಂಜೆಯನ್ನು ಹಂಚ್ಕೊಳ್ಳೋದಿದ್ದೇವೆ. ಈ ಬಾಳ ಸಂಜೆಯಲ್ಲಿ, ಈ ಸಂಜೆ ಕಾಲೇಜಿನ ನಾವೆಲ್ಲ ವಿದ್ಯಾರ್ಥಿಗಳು ನಿರಂತರವಾದ ನಿಷ್ಠೆಯನ್ನು ತೋರ್ತೇವೆ. ನಮ್ಮ ಕೈಲಾದ ಸಹಾಯವನ್ನು ಈ ಕೂಟದ ಮುಖಾಂತರ ನಾವು ನಿರಂತರವಾಗಿ ನಮ್ಮ ಸಹೋದರರಿಗೆ ಬರುವಂಥ ಯಾವ್ಯಾವೆಲ್ಲ ಜನರಿದ್ದಾರೆ, ಯಾರೆಲ್ಲ ವಿದ್ಯಾರ್ಥಿನಿಯರಿದ್ದಾರೆ, ಅವರೆಲ್ಲರಿಗೂ ನಾವು ನಮ್ಮ ಸಹಾಯಸ್ಥವನ್ನು ಚಾಚುವುದಕ್ಕಾಗಿಯೇ ಮಾಡಿಕೊಂಡಂಥ ಈ ಕೂಟ ಇದೆಯಲ್ಲ, ಈ ಕೂಟ ಕೇವಲ ಇಲ್ಲಿ ಬಂದು ಸೇರಿ ಊಟ ಮಾಡಿ ಹೋಗೋದಕ್ಕಲ್ಲ ಅನ್ನೋದನ್ನು ಮತ್ತೊಂದು ಹೇಳ್ಕೊಳ್ತಾರೆ. ಈ ಕೂಟದ ಮುಖಾಂತರ ಅನೇಕ ಒಳ್ಳೆಯ ಕೆಲಸಗಳಾಗಿವೆ, ಆಗಲಿಕ್ಕಿವೆ, ಮತ್ತು ಆಗಕ್ಕೆ ಬೇಕಾದಂಥ ಸಾಹಚರ್ಯ ಆಗಬೇಕಾದಂಥ ಸಹಕಾರವನ್ನು ತಾವೆಲ್ಲರೂ ಕೊಡುವಂತಾಗಲಿ ಅನ್ನೋದನ್ನು ನಮ್ಮೆಲ್ಲರ ಈ ಎಲ್ಲರೂ